ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗಿನ ನಾಷ್ಟಕ್ಕೆ ಈ ಪೂರಿ ಸಾಗು ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಹಚ್ಚಿಟ್ಕೊಂಡಿನಿ. ಒಂದು 5-6 ಟೇಬಲ್ ಸ್ಪೂನಷ್ಟು ಹುರ್ಕಡಲೆ ಹಿಟ್ಟು, ಪುಟಾಣಿ ಹಿಟ್ಟು ತೊಗೊಂಡಿನಿ. ಇಲ್ಲಿ ಗೋಧಿ ಹಿಟ್ಟು ಇಟ್ಟಿನಿ. ಇದಕ್ಕೆ ನಾವು ಜಿನ್ನಕ್ಕೆ ಹಾಕ್ಸ್ಕೊಂಬಂದಿದ್ವಿ ರವೆ, ಬನ್ಸಿ ಗೋಧಿ. ಅದರಲ್ಲಿ ರವೆ ಇತ್ತು, ಅದನ್ನ ಹಾಕಿನಿ ನಾನು. ನೀವು ಮನೇಲಿ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಹಾಕೋರಿ. ಒಂದು 5-6 ಟೇಬಲ್ ಸ್ಪೂನಷ್ಟು. ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಚ್ಚಿಟ್ಕೊಂಡಿನಿ, ಅದನ್ನ ಹಾಕಕತ್ತೀನಿ. ನೀವು ಇದಕ್ಕೆ ಕಸೂರಿ ಮೇಥಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಕಸೂರಿ ಮೇಥಿ ಹಾಕಿ ಒಂದು ಇಡಿಯಷ್ಟು ಕಸೂರಿ ಮೇಥಿ ಹಾಕಿರಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಹಿಟ್ಟು. ಯಾಕಂದ್ರೆ ಪೂರಿಗೆ ಗಟ್ಟಿಯಾಗಿರಬೇಕು, ಚಪಾತಿಗೆ ಸಾಫ್ಟಾಗಿರಬೇಕು. ಪೂರಿಗೆ ಸಾಫ್ಟಾಗಿದ್ದರೆ ಎಣ್ಣೆ ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ನಾದ್ಕೇರಿ. ಸ್ವಲ್ಪ ನೀರು ಹಾಕ್ರಿ. ಸ್ವಲ್ಪನೇ ನೀರು ಹಾಕಿ ಹದವಾಗಿ ನಾದ್ಕೇರಿ. ಹಿಟ್ಟು ಗಟ್ಟಿ ಇದ್ದಷ್ಟು ಪೂರಿ ಎಣ್ಣೆ ಹಿಡಿಯಲ್ಲ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿರಿ ಮನೇಲಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಹಿಟ್ಟು ಹದವಾಗಿ ನಾದಿದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕಿ ನಾದಿದ್ದೀನಿ. ಇವಾಗ ಥರ ಗಟ್ಟಿಯಾಗಿ ನಾದಿ. ಇಷ್ಟು ಗಟ್ಟಿ ಇರಬೇಕು. ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆನ ಹಾಕಿ ಜೀರಿಗೆ ತನಕ ಬಿಟ್ಟು ನಂತರ ಕರಿಬೇವನ್ನ, ಈರುಳ್ಳಿ ಹಾಕಿ ನಂತರ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಇತ್ತು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ನಾನಿಲ್ಲಿ ಕೈ ಅಳತೆಯನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿರಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸೈಡೆಲ್ಲ ಎಣ್ಣೆ ಬಿಟ್ಟಿರಬೇಕು. ಅಲ್ಲಿ ತನಕ ಫ್ರೈ ಆದಮೇಲೆ ಅದಕ್ಕೆ ನಂತರ ಟೊಮೆಟೊನ ಹಾಕಿ ಅದು ಸಾಫ್ಟ್ ಆಗೋ ತನಕ ಬೇಯಿಸ್ರಿ. ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ
ನಾನಿಲ್ಲಿ NTR ಸಾಂಬಾರು ಪುಡಿ ಸುಮ್ಮನೆ ಟೇಸ್ಟಿಗೋಸ್ಕರ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆನೂ ಹಾಕ್ತೀರಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ದಿನ ಗರಂ ಮಸಾಲೆ ಹಾಕಲ್ಲ, ಬೇಕು ಅಂದರೆ ಮಾತ್ರ ಯಾವಾಗೊಂದು ಸಲ ಹಾಕ್ತೀವಿ. ಅದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಗೆ ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಬೇಕು. ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ. ಇಲ್ಲಿ ಪುಟಾಣಿ ಹಿಟ್ಟಿಗೆ ನಾನು ನೀರನ್ನ ಹಾಕಿ ಚೆನ್ನಾಗಿ ಕಲಸಿ ಲಮ್ಸ್ ಇಲ್ಲಾರ್ದ ಕಲಸ್ಕೊಳಕತ್ತೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಸಕ್ಕರೆ ಹಾಕಿನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ. ಬೇಕಿದ್ರೆ ಹಾಕ್ಯಾರಿ, ಇಲ್ಲಾಂದರೆ ಸ್ಕಿಪ್ ಮಾಡಿರಿ. ಇಲ್ಲಿ ಗಂಟಿಲ್ಲಾರ್ದೇ ಚೆನ್ನಾಗಿ ಹಿಟ್ಟನ್ನು ಈ ರೀತಿ ಪುಟಾಣಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿನಿ. ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಹಾಕಿ ಚೆನ್ನಾಗಿ ತಿರುವಿ ಒಲೆನ ಆಫ್ ಮಾಡ್ಕೊಂಬಿಡ್ರಿ. ಅದು ಜಾಸ್ತಿ ಬೆಂದರೆ ಇದೆಲ್ಲ ಗಟ್ಟಿಯಾಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಹಸಿದಾಗಿದ್ರೇ ಚೆನ್ನಾಗಿರುತ್ತೆ. ಹುರ್ಕಡ್ಲೆ ಹಿಟ್ಟಿಂದು ಅದು ಪುಟಾಣಿ ಹಿಟ್ಟಿನ ಫ್ಲೇವರು ಚೆನ್ನಾಗಿರುತ್ತೆ. ಈಗ ಒಲೆ ಆಫ್ ಮಾಡಿದ್ದೀನಿ ನಾನು. ಈ ಥರ ನೀರಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಅದಕ್ಕೆ ನೀರು ಹಾಕಿ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿರಿ ಹೇಗೆ ಬಂದೈತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಈ ಗೋಧಿ ಹಿಟ್ಟನ್ನು ನಾದ್ಕೊಂಡಿದ್ವಲ್ಲ ಅದನ್ನು ಪೂರಿಯಾಗಿ ಒಂದೊಂದಾಗಿ ಲಟ್ಟಿಸ್ಕೊಳಕತ್ತೀನಿ ನಾನು. ಇದು ಸ್ವಲ್ಪ ನೆಂದೈತಿ. ಇವಾಗ ಒಂದು 15 ನಿಮಿಷ ಬಿಟ್ಟು ಈ ಥರ ಪೂರಿ ಲಟ್ಟಿಸ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಮೊದಲೇ. ಇದ್ರಾಗ ಇವಾಗ ಒಂದೊಂದೇ ಪೂರಿ ಹಾಕಿ ಕರಿಬೇಕು ಎಣ್ಣೆಯಲ್ಲಿ. ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಪೂರಿನ ಫ್ರೈ ಮಾಡಿ. ಇನ್ನೂ ಅಷ್ಟು ಎಣ್ಣೆ ಕಾದಿರಲಿಲ್ಲ, ಅದಕ್ಕೆ ಚೆನ್ನಾಗಿ ಉಬ್ಲಿಲ್ಲ. ಇವಾಗ ನಾನು ಒಂದು ಬಟ್ಲಕ್ಕೆ ಇದು ಸಾಗನ್ನ ಹಾಕಿ ಪೂರಿನ ತಟ್ಟೆಗೆ ಹಾಕಿ ಇದಾಕತ್ತೀನಿ. ಅದಕ್ಕೆ ಕೊಡ್ಬೇಕಂತೇಳಿ ಸ್ವಲ್ಪನಾದರೂ ನೋಡಿರಿ, ಸ್ವಲ್ಪನಾದರೂ ಎಣ್ಣೆನೇ ಹಿಡ್ದಿಲ್ಲ. ಇದ್ರಂಗೆ ಮಾಡಿರಿ, ಎಣ್ಣೆ ಇಷ್ಟ ಇಲ್ಲ ಅಂದರೆ ಇದನ್ನು ಮಾಡಿ ತಿನ್ಬೋದು. ಎಣ್ಣೆನೇ ಹಿಡಿಯಲ್ಲ. ಸ್ವಲ್ಪ ಟ್ರೈ ಮಾಡಿ ನೋಡಿರಿ ಯಾಕಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ತಳೆ ಬಜಿ ತಿನ್ನುವಂತ ಎಲ್ಲಿಗೆ ಹೋಗ್ತಾ ಅಷ್ಟು ಕಸೂರಿ ಮೇಥಿ ಹಾಕ್ರಿ, ಇನ್ನೂ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ನಿಮ್ಮಪ್ಪ ಕೂಡ ಆಮೇಲೆ ತಿನ್ನೋಂತಾಗ ಅವು ಎಲ್ಲಿಗೆಲ್ಲ ಓದ್ತಾವ ನೀವ ತಿನ್ನೋ ನೋಡ್ರಿ. ಸ್ವಲ್ಪನೂ ಎಣ್ಣೆನೇ ಹಿಡಿದಿಲ್ಲ ಇದು. ಈಗ ಮತ್ತೊಂದೊಂದೇ ಪೂರಿನ ಎಣ್ಣೆಯಲ್ಲಿ ಹಾಕಿ ಕರಿತಿದ್ದೀನಿ. ಕೊಡ್ತೀನಿ ತಡಿ.
ಅಲ್ಲಮ್ಮ ಬೆಲ್ಸಕತ್ತೀನಿ. ಸ್ಕಿಪ್ ಮಾಡಲಾರ್ದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹೇಗೆ ಮಾಡಬೇಕಂತೇಳಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಎಣ್ಣೆನೇ ಹಿಡಿಲಾರ್ದಂಗೆ ಪೂರಿ ಮಾಡೋದು ತುಂಬ ಸುಲಭ. ಎಲ್ಲರೂ ಪೂರಿ ಎಣ್ಣೆ ಹಿಡಿಯುತ್ತಂತೇಳಿ ಪೂರಿನೇ ತಿನ್ನಲಾರ್ದಂಗೆ ಇರ್ತಾರೆ. ಈ ಪೂರಿ ಎಣ್ಣೆನೇ ಹಿಡಿಯೋದಿಲ್ಲ. ಕೊಡ್ತೀವಿ ಸರಿ. ಇಲ್ಲಿ ವಿಡಿಯೋ ಎಡಿಟ್ ಮಾಡುವಾಗ ಮಗಳು ಬಂದು ಕೊಡು ಡಿಸ್ಟರ್ಬ್ ಮಾಡ್ತಾಯಿದ್ರು. ಆಗಲೇ 2 ಸಲ ಮಾಡಿದ್ದೆ, ಮಾಡೋಕ್ಕೆ ಬಿಡ್ತಾಯಿಲ್ಲ. ಸಣ್ಣ ಮಕ್ಕಳೆಲ್ಲ ಬಿಟ್ಟು 10 ನಿಮಿಷನೂ ಇರಬಾರ್ದಂತಾರೆ, ಜೊತೆಲೇ ಇರ್ಬೇಕಂತಾರೆ ಬರೀ. ಇದು ತೆಳ್ಳಗಾಗಿತ್ತು ಪೂರಿ, ಚೆನ್ನಾಗಿ ಉಬ್ಬಲಿಲ್ಲ. ಸ್ವಲ್ಪ ದಪ್ಪ ಮಾಡ್ಕೇರಿ, ಚೆಂದಾಗಿ ಉಬ್ಬುತ್ತಾ. ಪೂರಿ ಇಷ್ಟಪಡ್ಲಾರ್ದಾರನು ಪೂರಿ ತಿಂತಾರೆ ಈ ಥರ ಮಾಡಿದರೆ. ಕೆಲವೊಬ್ಬರು ಎಣ್ಣೆ ಹಿಡಿಯುತ್ತೆ, ಅದೇನು ಪೂರಿ ತಿನ್ನಲ್ಲ ಅಂತಿರ್ತಾರೆ. ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆ ಪೂರಿ ಅಂದ್ರೆ ತುಂಬ ಇಷ್ಟ. ಈ ಥರ ಮಾಡ್ತೀನಿ, ವಾರದಲ್ಲಿ 2-3 ದಿನ ಮಾಡಮ್ಮ ಅಂತ ಕೇಳ್ತಿರ್ತಾರೆ. ಮಕ್ಕಳಿಗೂ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈಗ ಆ ಕಡೆ ಹೋಗ್ರಿ, ಆಟ ಆಡ್ರಿ. ಹೊಂಬಣ್ಣ ಚೆನ್ನಾಗಿ ಉಬ್ಬುತ್ತಿದ್ದು ಚೆನ್ನಾಗಿ ಉಬ್ಬುತ್ತವು. ಈ ಥರ ಮಾಡಿದ್ವಿ. ನೋಡ್ರಿ, ಸ್ವಲ್ಪನಾದರೂ ಎಣ್ಣೆ ಹಿಡ್ದಿದೆಯಾ? ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.